ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ. ನಾನು ನೀನು ಎಂದು ಹೀಗೆ ಸ್ನೇಹದಿ ಸೇರುವ ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಮಾತಿನಿಂದ. ಓ ಏನಮ್ಮ ಜಯಮ್ಮರು ಹಾಡು ಜೋರಾಗಿ ಹೇಳ್ತಾ ಇದ್ದೀರಾ? ಏನ್ ಸಮಾಚಾರ? ಖುಷಿಯಾಗಿದೆಯಲ್ಲ ಜಯಮ್ಮ? ಅಬ್ಬಾ ಏನಿವತ್ತು ಮಕ್ಳ ಕಳೆ ಹಂಗೇನೆ ಕಳೆ ಕಳೆ ಆಗೈತೆ, ಮಿರಿ ಮಿರಿ ಮಿಂಗ್ತಾ ಇದ್ಯಾ? ಏನ್ ಸಮಾಚಾರ? ಏನು ಎಲ್ಲ ನನ್ನ ರಿಯಾಲಿಟಿ ಶೋಗಳಿಗೆ ನನ್ನ ಕರೆದ್ರೋ ಹೆಂಗೆ? ಅಯ್ಯೋ ಯಾ ರಿಯಾಲಿಟಿ ಶೋನು ಇಲ್ಲ, ರಿಯಾಲಿಟಿ ಶೋನು ಇಲ್ಲ. ಏನೋ ಖುಷಿ ಆಯ್ತು, ಹಾಡು ಹೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಕುಂತಿದ್ದೆ. ಏನಿಲ್ಲ ಸ್ಮಕ್ಕ, ಏನ್ ಸಮಾಚಾರ? ಈ ಕಡೆ ಬಂದ್ಬಿಟ್ಟಿದ್ಯಾ? ಸುಮ್ನೆ ಬಂದೆ ಕಣೆ ಜಯಮ್ಮ. ನನಗೂ ಇವತ್ತೆಲ್ಲೂ ಕೆಲಸ ಇರ್ಲಿಲ್ವಾ, ಅದಕ್ಕೆ ಇಟ್ಲ ಬಂದೆ. ನಿನ್ನ ಗಾನಕ್ಕೆ ಹೋಗಿಲ್ಲ, ಕಂಠ ಕೇಳ್ತಲ್ಲ ಕಿವಿಗೆ, ಅದಕ್ಕೆ ಸ್ವಲ್ಪ ಕಿವಿ ತಂಪು ಮಾಡ್ಕೊಂಬನ ಅಂತ ಈ ಕಡೆಗೆ ಬಂದೆ. ಚೆನ್ನಾಗಿ ಹೇಳ್ತೀಯ ಹಾಡ. ಹಿಂಗೆ ಹಾಡು ಹೇಳು, ಸರಿಗಮಪ್ಪ ಹಾಗೆ ಸೆಲೆಕ್ಟ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಹೌದಾ? ಅಷ್ಟು ಚೆನ್ನಾಗಿತ್ತ ನನ್ನ ಕಂಠ? ತುಂಬಾ ಥ್ಯಾಂಕ್ಸ್ ಕಣೆ ಲಕ್ಷ್ಮಕ್ಕ. ಬಾ ಕುಕ್ಕ ಬಾ. ಅದ್ಯಾವ್ದ ಒಂದು ಹುಡುಗಿ ಅದೆಂತದ ಹಾಡು ಹೇಳಿ ಒಂದೇ ರಾತ್ರಿಗೇನೆ ಫೇಮಸ್ ಆಗ್ಬಿಟ್ಟೈತೆ ಇಡೀ ಕರ್ನಾಟಕ ಫುಲ್ಲು. ಮತ್ತೆ ನಾವ್ ಹಾಕ್ಬೇಡ್ದ ಅಂತಾರೆಲ್ಲ ಆದ್ಮೇಲೆ? ಯಾವ್ದೇಳು? ಅದೇ ಕಣಿ, ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡಿದು ಪ್ರಾಣದಂತೆ, ಚೇತನವಾದಂತೆ ಬಂದೆ ನೀನು, ನಿಬ್ಬಂದ ಮೇಲೆ ಬಾಕಿ ಮಾತೇನು. ಅಯ್ಯಪ್ಪ ಕೇಳಕ್ಕಾಗಲ್ಲ, ಅದೇನ ಮರ ಕತ್ತೆರಾಗ್ದಾಗ ಆಡ್ತೀಯ ಜಯಮ್ಮ? ಅಯ್ಯಪ್ಪ ಅವಾಗ್ಲೇ ಚೆನ್ನಾಗಿ ಆಡ್ತಿದ್ದೆ, ಈಗ ಯಾಕೆ ಹಿಂಗೆ? ಸುಮ್ಮನಿರತ್ತಾಗಿ ಕೇಳಿಸ್ಕೊಂಬಕ್ಕಾಗಲ್ಲ. ಅಯ್ಯೋ ಹಂಗೆ ಹೇಳಿದ್ರೆ ಮತ್ತಿಗೆ ಇವಾಗ ಜಲ್ ಫೇಮಸ್ ಆಗೋದು ಗೊತ್ತಾ? ಮೊಬೈಲ್ನಾಗೆಲ್ಲ ನೋಡಿಲ್ವೇ ನೀನು? ಯಾರು ನೋಡಿರೋ ಅದೇ ಹಾಡು ಆಡ್ತಿದ್ರು ಅವಾಗ ಒಂದ್ ವಾರ. ಈಗ ಒಂದಿಟ್ಟು ಕಮ್ಮಿ ಆಗೈತಿ, ಈಗೆಲ್ಲ ಬಿಗ್ ಬಾಸು ಆ ಬಾಸು ಈ ಬಾಸು ಅಂತ ನೋಡ್ತಾರೆ. ಅಲ್ಲ ಅದೇನೋ ನಿಜಾನೇ, ಏನೋ ಹುಡುಗಿ ಒಂದಿಟ್ಟು ಡಿಫ್ರೆಂಟ್ ಆಗಿ ಹಾಡು ಹೇಳೈತಿ ಅಂತ ಎಲ್ಲ ವೈರಲ್ ಮಾಡ್ಯವ್ರೆ, ಅಲ್ಲಿ ಇಲ್ಲಿ ಎಲ್ಲ ಶೇರ್ ಮಾಡಿ. ನಾನು ನೋಡ್ದೆ ತಗ, ಅದೆಲ್ಲನ 2 ದಿವಸ ಆಮೇಲೆ ಎಲ್ಲ ಮರ್ತು ಸುಮ್ಮನಾಗ್ತಾರೆ ಅಷ್ಟೇನೆ. ಸಾಧನೆ ಮಾಡ್ಬೇಕು ಅಂದ್ರೆ ಏನನ್ನ ಗುರ್ತಿಕ್ಕಂಡ ಇರಂಗೆ ಮಾಡ್ಬೇಕು. ಇವರು ಅಂಬೇಡ್ಕರ್ ಅವರು, ವಿಶ್ವೇಶ್ವರಯ್ಯ ಅಂತವ್ರು ಮಾಡ್ಯಾರಲ್ಲ ಅಂತ ದೊಡ್ಡ ಸಾಧನೆ ಮಾಡ್ಬೇಕು. ಅವಾಗ ನಾವು ಸತ್ಯೋ 1000 ವರ್ಷ ಆದ್ರೂ ನಮ್ಮ ಹೆಸರು ಪುಸ್ತಕದಾಗಿರುತ್ತೆ. ಇಂಥವೆಲ್ಲನ 2 ದಿವಸ ಅಷ್ಟೇ. ಅಲ್ಲ ಅದೇನೋ ನಿಜಾನೇ, ಅವ್ರು ಸಾಧನೆ ಮಾಡ್ದಂಗ ನಾವ್ ಹಿಂಗ್ ಮಾಡಕ್ಕಾಗಲ್ಲ. ನಾವೇನೋ ಹಿಂಗ್ ಸಣ್ಣ ಪುಟ್ಟದ ಹಾಡು ಹೇಳಿ ಮಾಡ್ಬೋದು ಅಷ್ಟೇನೆ. ನಮ್ಮಂತರ್ಗ ಅವು ಆಗಲ್ಲ, ಕೆಲವೆಲ್ಲ ತಿಕ್ಲಂಗ ಆಡಿ ಫೇಮಸ್ ಆಗ್ತವೆ, ನಮ್ಗೆ ಹಂಗ ಆಡಕ್ಕೂ ಬರಲ್ಲ. ಹೋಗ್ಲಿ ಬಿಡು. ಮತ್ತೆ ಏನ್ ಸಮಾಚಾರ? ಏನೂ ಇಲ್ಲ. ಏನ್ ಸಮಾಚಾರ? ನಿಂದೇನ್ ಸಮಾಚಾರ ಹೇಳು. ಖುಷಿ ಆಗಿದೀಯಾ? ನಿನ್ನ ಅಳಿಯನ್ನು ಇಲ್ಲೇ ಇಟ್ಕೊಂಡಿದ್ಯಾ? ಹೊಸ ತಂದು ಕೊಟ್ಟಿದ್ಯಾ? ಒಳ್ಳೆ ಲಾಭ ಅನ್ನು ಹಾಲ್ನಾಗೆ. ಹೂ ಕಣೆ ಲಕ್ಷ್ಮಕ್ಕ, ನನಗೆ ಅದಕ್ಕೆ ಖುಷಿ ಆಗ್ತಾ ಇರೋದು. ಅವನ್ನ ಜೈಲಿಗೆ ಕಳ್ಸೋ ಬದಲು ನನ್ನ ಮನೆ ಕರ್ಕೊಂಬಂದಲ್ಲ, ಈಗ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತೈತಿ. ಹಸುಗಳನ್ನ ತಂದು ಕೊಟ್ಟಿರೋದಕ್ಕೆ ನನ್ನ ಮಗ ಇಬ್ರು ಚೆನ್ನಾಗಿ ಮೇಯಿಸ್ತಾರೆ. CC ಕ್ಯಾಮ್ರಾ ಹಾಕ್ಸಿದೀನಿ ಎಲ್ಲ ತಕ್ಕನು. ಏನು ಕೆಮ್ಮಂಗಿಲ್ಲ, ಯಾರು ಕದಿಯಂಗಿಲ್ಲ, ಸೋಂಬೇರಿಗಳ ಥರ ಓಡಾಡಂಗಿಲ್ಲ. ಹೆಂಗೋ ದಿವಸಕ್ಕೊಂದು 40 ಲೀಟ್ರ್ 45 ಲೀಟ್ರ್ ಹಾಲು ಕರೆದಾಕ್ತಾರೆ. ನನಗಂತೂ ತಿಂಗಳನ ಏನಿಲ್ಲ ಅಂದ್ರೆ 40,000 ರೂಪಾಯಿ ದುಡ್ಡು ಸಿಗುತ್ತೆ. ಅದು ಅಲ್ಲದೆ ಈ ವರ್ಷ ನಾನೇ ಸ್ಯಾನೆ ಹಾಲು ಹಾಕೋದು ಅಂತ ನನಗೆ ಪ್ರಶಸ್ತಿನೂ ಕೊಡ್ತಾರೆ. ಹೋದ ವರ್ಷ ಸಿದ್ದು ಕೊಟ್ರಲ್ಲ ಹಂಗೆ. ಗೊತ್ತೇನು? ಹೌದೇನು? ಹಂಗಾರೆ ನಿಯತ್ತ ಕೆಲಸ ಮಾಡ್ಕೊಂಡಿದ್ದಾನೆ ಏನು ನಿನ್ನ ಅಳಿಯ? ಅಮೆರಿಕಕ್ಕೂ ಹೋಗಕ್ಕಂತೂ ಆಗ್ಲಿಲ್ಲ, ಒಬ್ಬ ಮನೆ ಕೆಲ್ಸಕ್ಕಂತೂ ಸಿಕ್ಬಿಟ್ಟ ಅನ್ನು. ಹೂ ಕಣೆ ಲಕ್ಷ್ಮಕ್ಕ, ನನಗೂ ಅದೇ ಖುಷಿ. ಯಾವ ಸಂಬಳ ಇಲ್ಲ, ಎಂತದು ಗಿಂಬಳ ಇಲ್ಲ, 3 ಹೊತ್ತು ಊಟ ಕೊಟ್ರೆ ಸಾಕು. ನಮ್ಮ ವಸ್ತುಗಳನ್ನ ಕಾತ್ಕೊಂಬಂದು ಹಾಲು ಕರೆದು ಅವ್ನು ನೋಡ್ಕೊಂತಾನೆ. ನಾನ್ ದುಡ್ಡು ಎಣಿಸ್ಕೊಂಡು ಕುಕ್ಕಂಬೋದು. ನನ್ನ ಮಗಳು ಬ್ಯೂಟಿ ಪಾರ್ಲರ್ ಮಾಡ್ಕೊಂತಾಳೆ. ನನ್ನ ಗಂಡ ಎಲ್ಲ ಕೆಲ್ಸಕ್ಕೆ ಹೋಗ್ಬರ್ತಾನೆ, ಅವನು ನನ್ನ ಕೈಗೆ ದುಡ್ಡು ತಂದು ಕೊಡ್ತಾನೆ. ನೋಡ್ತಾ ಇರು, ಇನ್ನೊಂದು ವರ್ಷ 2 ವರ್ಷ ಅಷ್ಟೊತ್ತಿಗೆ ನಾವು ಒಂದು ಸೈಟ್ ತಾಂತೀವಿ. ಅಲ್ಲೇ ಮನೆ ಕಟ್ತೀವಿ. ಹೆಂಗೋ ನಿಯತ್ತಾಗಿ ಮಾಡ್ತಾನೆ ಬಿಡಮ್ಮ. ಇನ್ನೇನು ನಿನ್ನ ಹಿಡಿಯಕ್ಕಾಗಲ್ಲ ಈ ಊರಾಗೆ. ಮತ್ತೆ ಈ ಜಯಮ್ಮ ಅಂದ್ರೆ ಏನ್ ತಿಳ್ಕೊಂಡಿದ್ಯಲ್ಲ ಸ್ಮಕ್ಕ? ಹಂಗೆ ಮತ್ತೀಗ ಯಾವ್ದ್ರಲ್ಲಿ ಆತನು ಎಲ್ಲದ್ರಾಗೂ ನಾನು ಲಾಭ ಹುಡುಕ್ತಾ ಇರ್ತೀನಿ. ನನಗೆ ಏನ್ ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡಿನೇ ನಿರ್ಧಾರ ಮಾಡೋದು, ಗೊತ್ತಾ? ಹೌದೌದು, ನೀನ್ ಭಾರಿ ಬುದ್ಧಿವಂತಿ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಿನ್ನ ಅಳಿಯ ಏನು ಈಗ ಹೆಂಗೋ ಅತ್ಲಾಗೆ ಸಮಯಿಸ್ಕೊಂಡು ಇದ್ದಾನೆ, ಮುಂದೇನು ಹಿಂಗೆ ಇರ್ತಾನೆ ಅಂತ ಏನ್ ಗ್ಯಾರಂಟಿ? ಅವ್ರ ಅಪ್ಪ ಏನೋ ಅಮ್ಮ ಏನೋ ಯಾರಾದ್ರೂ
ಇದಾರೋ ಇಲ್ವೋ ಏನು ಗೊತ್ತಿಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ಐದಾರೋ ಬಿಟ್ಟವ್ರು ಅದನ್ನ ಕಟ್ಕೊಂಡು ನನಗೆ ಏನಾಗಬೇಕು ಅಸ್ಮಕ್ಕ ಹೊಟ್ಟಲ್ಲಿ ನಿಯತ್ತಾಗಿ ನಾನು ಹೇಳಿದ ಕೆಲಸ ಮಾಡ್ಕೊಂಡು ಐದಾರಲ್ಲ ಅಷ್ಟೇ ಸಾಕು ಬಿಡು. ಅಯ್ಯೋ ಅಪ್ಪ, ನನ್ನ ಮಗ ಎಲ್ಲಿದಾನಪ್ಪ? ನನ್ನ ಮಗ ರಾಜ ಎಲ್ಲಿದೆಯೋ? ಯಾವಳೆ ಲಕ್ಷ್ಮಕ್ಕ ಇವಜ್ಜಿ ಹಿಂಗ್ ಕುಕ್ಕೆ ಮತ್ತ ಇದ್ದಾಳೆ? ಯಾರೋ ಮಗರಾಜ ಗಿಗರಾಜ ಅಂತನ? ಯಾವ್ರಳೆ ಇವಳು? ನಮ್ಮೂರಳಂತೂ ಅಲ್ಲ. ಯಾರಮ್ಮ ನನಗೂ ಗೊತ್ತಿಲ್ಲ. ನಾನು ಇದೇ ಮೊದಲನೇ ಸರಿ ನೋಡ್ತಾ ಇದ್ದು. ಏನ್ರೇ ಅಮ್ಮ ಇದ್ದೀರಾ? ಇದೇನ ನನ್ನ ಮಗನ ಮನೆ? ನಿನ್ ಮಗನ? ಯಾರಜ್ಜಿ? ಯಾರು ನಿನ್ ಮಗ? ಅದೇ ಕಣೆ ಅಮ್ಮಯ್ಯ, ಜುಂಜ. ನಾನು ಹುಡ್ಕಾಡಿ ಸಾಕಾಗಿ ಕೊನೆಗೆ ಯಾರ ಹೇಳಿರು ಈ ಮನೆಯಾಗ ಇದ್ದಾನೆ ನಿನ್ ಮಗ, ಹೋಗು ಅಂತಾನ. ಅದಕ್ಕೆ ಸೀದಾ ಇಲ್ಲಿಗೆ ಬಂದೆ. ಎಲ್ಲ ಕರೀರೆ ನನ್ನ ಮಗನ್ನ. ನೋಡ್ದ ಅಮ್ಮ ನೋಡ್ಕೊಂಬದ್ಬಿಟ್ಟು ಇಲ್ಲೆಲ್ಲ ಬಂದು ಸೇರ್ಕೊಂಡವನಂತೆ, ಮದ್ವೆನೂ ಆಗ್ಯವನಂತೆ. ಜುಂಜಾನ ಈ ಮನೆಯಾಗ? ಅಜಯ್ ನಿನ್ಗೆ ತಲೆ ಕೆಟ್ಟೈತ ಹೆಂಗೆ? ಇದು ನಮ್ಮನೆ, ಇಲ್ಲಿ ಯಾರು ಜುಂಜ ಅನ್ನೋರಿಲ್ಲ. ಹೋಗು ಸುಮ್ಮನೆ. ಇಲ್ಲ ಕಣಮ್ಮ, ಅಲ್ಲೊಂದು ಅಯ್ಯಮ್ಮಣಿ ಹೇಳ್ತು ಈ ಮನೆಗೆ ಇರೋದು ಅಂತಾನ. ಹೌದು ಜೈಂದ ಅಕ್ಕ, ನಾನೇ ಹೇಳಿದ್ದು ನಿಮ್ದು ಮಗ ಇಲ್ಲೇ ಇದ್ದಾರೆ ಅಂತ. ಹೋಗು ಅಂತ ಈ ಅಜ್ಜಿಗೆ ಕಳಿಸಿದ್ದು ನಾನೇ. ನೋಡು ಈ ಅಮ್ಮಣಿನೇ ಹೇಳಿದ್ದು ಈ ಮನೆಗೆ ಇದ್ದ ನಿಮ್ಮ ಮಗ, ಹೋಗು ಅಂತಾನ ಕಳಿಸಿತ್ತು. ಬಂದ್ಯಾ? ಎಲ್ಲ ಅದೇ ತೊಳಿಬೇಕು, ತೊಳೆದಿಕ್ ಬರ್ತೀನಿ ಅಂದಲ್ಲ. ಬಂದೆ ಅಜ್ಜಿ, ನಮ್ದು ಸ್ವಲ್ಪ ಮುಸ್ರೆಗೆ ಇತ್ತು. ನಮ್ದು ಹತ್ತೆ ಹೊಳ್ಳೆ ಹಾಯ್ತಾ ಬಗ್ಳುತ್ತಾಳೆ, ತೊಳೆದಿಕ್ಕಿಲ್ಲ ಅಂದ್ರೆ ಅದಕ್ಕೆ ತೊಳೆದಿಟ್ಬಿಟ್ಟು ಬರ್ತೀನಿ ನೀವು ಹೋಗಿ ಅಂತ ಅದು ಮನೆ ತೋರಿಸಿದ್ದು. ಬಂದಿದ್ದೀನಲ್ಲ ಜೈಂದ ಅಕ್ಕ, ಇವ್ರದ್ದು ಮಗ ನಿಮ್ದು ಮನೆಯಲ್ಲೇ ಇರೋದು. ಬಾನು ನಿನ್ಗೇನ್ ತಲೆಗಿಲೆ ಕೆಟ್ಟೈತ ಹೆಂಗೆ? ಇವ್ರ ಮಗ ಯಾಕೆ ನಮ್ಮ ಮನೆಗೆ ಇರ್ತಾನೆ? ಯಾವನ್ ಜುಂಜಾಂಬನು ನಮ್ಮ ಮನೆಗೆ ಎಲ್ಲದಾನೆ? ನಿನ್ಗೇನ್ ತಲೆ ಕೆಟ್ಟೈತಿ? ಇಲ್ಲಿಗನ ಕಳಿಸ್ತಿದ್ಯಾ? ಅಜ್ಜಿ ಇವಳಿಗೆ ತಲೆ ಕೆಟ್ಟೈತಿ. ಅದಕ್ಕೆ ಹೇಳವಳೆ ಜುಂಜಾನು ಇಲ್ಲ ಮಂಜಾನು ಇಲ್ಲ, ಸುಮ್ಮನೆ ಹೋಗದ್ ಕಲ್ತ್ಕ. ಕಣೆ ಬಾನು, ಇವ್ರ ಮನೆಗೆ ಎಲ್ಲೇ ಇದ್ದಾನೆ ಜುಂಜಾ ಪಂಜಾಂಬನು? ನಿನ್ಗೆ ಗೊತ್ತಾಗಲ್ವ ಅಷ್ಟೂನು? ಅವಜ್ಜಿನ ಯಾಕೆ ಸುಮ್ಮನೆ ಏಪ್ರಿಲ್ ಫುಲ್ ಮಾಡ್ತಾ ಇದ್ಯೇನು? ಇಲ್ಲ ಇದ್ದಾನೆ ಅಂತ ಸುಳ್ಳು ಹೇಳಿ ಕಳಿಸಿ. ಅಯ್ಯೋ ನಮ್ದು ಏನು ಫುಲ್ಗೆ ಮಾಡ್ತಾ ಇಲ್ಲ ಲಕ್ಷ್ಮಿಂದ ಅಕ್ಕ, ನಿಜಾಗೆ ಹೇಳ್ತಾ ಇದೀನಿ. ನಮ್ದು ಕೂಡ ನಂಬಿರ್ಲಿಲ್ಲ ಈ ಊರಲ್ಲಿ ಯಾರು ಜುಂಜಾ ಅನ್ನೋರು ಇಲ್ಲ ಅಂತ ಹೇಳಿದೆ. ಮತ್ತೆ ಅವಜ್ಜಿ ಒಂದು ಫೋಟೋಗೆ ತೋರಿಸಿದ್ರು ಇವನೇ ನಮ್ದು ಮಗ ಅಂತ. ಅವಾಗ್ಲೇ ಗೊತ್ತಾಗಿದ್ದು ಇವ್ರದ್ದು ಮನೆಯಲ್ಲೇ ಇರೋದು ಇವ್ರದ್ದು ಮಗ ಅಂತ. ಅಜ್ಜಿ ಇವ್ರದಕ್ಕೆ ಕೂಡ ಫೋಟೋಗೆ ತೋರಿಸು, ಆಗ ನಂಬ್ತಾರೆ. ಇರಮ್ಮ ಫೋಟೋ ತೋರಿಸ್ತೀನಿ. ನನ್ನ ಮಗ ಯಾರು ಅಂತ ನಿನಗೆ ಗೊತ್ತಾಗುತ್ತೆ ಅವಾಗ. ನೋಡ್ಕೊಳ್ರಮ್ಮ, ಇವನೇ ನನ್ನ ಮಗ ಜುಂಜ. ಕೊಡಜ್ಜಿ ನೋಡ್ತೀನಿ. ಇವನು ನಿನ್ನ ಮಗನ? ಜಯಮ್ಮ ನೋಡಿ ಇಲ್ಲಿ ಯಾರು ಅಂತನ? ಯಾರಾದ್ರೂ ನನಗೇನಿಲ್ಲ ಸ್ಮಕ್ಕ, ಕೊಟ್ಟು ಕಳ್ಸತ್ತಾಗೆ. ಈ ಮನೆಗೆ ಇಲ್ಲ ತಾನೆ ಅವ್ರ ಮಗ? ಅಯ್ಯೋ ಫೋಟೋ ನೋಡು ಮೊದ್ಲು, ಆಮೇಲೆ ಗೊತ್ತಾಗುತ್ತೆ. ಇವನ ನಿನ್ನ ಮಗನ? ಹೌದು ಜೈಂದ ಅಕ್ಕ, ನಿಮ್ದು ಹಳೆಯಾನೇ ಇವ್ರದ್ದು ಮಗ ಅಂತೆ. ನಮ್ದಕ್ಕೆ ಕೂಡ ಹೆಸರು ಹೇಳಿದ್ಮೇಲೆ ಗೊತ್ತಿರ್ಲಿಲ್ಲ, ಫೋಟೋ ತೋರಿಸಿದ್ಮೇಲೆ ಗೊತ್ತಾಗಿದ್ದು ಆ ಜಾನಿನೇ ಇವ್ರದ್ದು ಮಗ ಅಂತ. ನೋಡಿ ಸುಳ್ಗೆ ಹೇಳಿದಾನೆ ಹೆಸರು ಕೂಡ. ಅವನದು ಹೆಸರು ಜುಂಜಾ ಅಂತೆ. ಏನು ಜುಂಜಾನ? ಅಯ್ಯೋ ಇದೇನಿದು ಗ್ರಾಚಾರ? ಹೌದು ಕಣಮ್ಮ, ಅವನ ಹೆಸರು ಜುಂಜಾನೆ. ಸುಮ್ಮನೆ ಎಲ್ಲಾರ್ಗು ಜಾನಿ ಮೋನಿ ಅದು ಇದು ಅಂತ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾನ ಅವನು. ನೋಡು ಎತ್ತ ತಾಯಿ ನೋಡ್ಕೊಂಬದ್ ಬಂದ್ಬಿಟ್ಟು ಇಲ್ಲೆಲ್ಲ ಮದುವೆ ಆಗಿ ಇಲ್ಲಿ ಬಂದು ಸೇರ್ಕೊಂಡವನಿ. ಅದಕ್ಕೆ ಮತ್ತೀಗ ನಾನು ನೋಡ್ಕೊಂಬಾರ ಯಾರು ಇಲ್ಲ ಅಂತಾನ. ನಾನು ಸೀದಾನ ಅವನ್ನೇ ಹುಡುಕಿ ಬಂದೆ, ಇಲ್ಲೇ ಇರೋಣ ಅಂತಾನ. ನನ್ನ ಮಗ ಎಲ್ಲಿರ್ತಾನೋ ನಾನು ಅಲ್ಲೇ ಇರೋದು. ನನಗಿನ್ ಯಾರಿದೆ? ಗಂಡ ಇಲ್ಲ, ಇನ್ನೊಬ್ಬ ಇಲ್ಲ, ಮತ್ತೊಬ್ಬ ಇಲ್ಲ. ನನ್ನ ಮಗಳು ಅಲ್ಲೆಲ್ಲೋ ದೂರದಾಗ ಇದ್ದಾಳೆ, ಬೆಂಗಳೂರಾಗ ಎಲ್ಲನ. ಅವಳ ಮನೆಗೆ ನನಗೆ ಹೋಗೋಕ್ಕಾಗಲ್ಲ, ನನಗೆ ಹಳ್ಳಿನೇ ಸರಿ ಆಗೋದು. ಅದಕ್ಕೆ ಮತ್ತೀಗ ಅವನು ಎಲ್ಲಿರ್ತಾನೋ ನಾನು ಅಲ್ಲೇ ಇರೋಣ ಅಂತ ಬಂದ್ಬಿಟ್ಟಿದ್ದೀನಿ. ನಾನು ಇನ್ಮೇಲೆ ಈ ಮನೆಗೆ ಇರ್ತೀನಿ. ಇಲ್ಲಿರ್ತೀಯ ನೀನು? ಅಯ್ಯಯ್ಯೋ, ಈಗಿನ ಖುಷಿ ಖುಷಿಯಾಗಿ ಗಾಡಿ ಹೇಳ್ಕೊಂಡು ಕುಕ್ಕೊಂಡಿದ್ದಲ್ಲಪ್ಪ, ಬಂತಲ್ಲಪ್ಪ ಗ್ರಾಚಾರ.